ನಾವು ಮೊನ್ನೆ ಎಲ್ಲ ಕಾನ್ಸೆಪ್ಟ್ ಬಗ್ಗೆ ಫುಲ್ ಹೇಳಿದ್ದೀವಿ. ಇವತ್ತು ನಾನು ಜಾಸ್ತಿ ಮಾತಾಡೋದಕ್ಕಿಂತ ಇವತ್ತು ಹೀರೋಗಳೆಲ್ಲ ಸರ್ರು ಸರ್ ಇವರು ಅವ್ರು ಮಾತಾಡೋದು ಚೆನ್ನಾಗಿರುತ್ತೆ ಸಾಂಗ್ ಬಗ್ಗೆ. ನಾವು ಪ್ರತಿಯೊಂದು ಕಂಟೆಂಟು ನಿಮ್ಮ ಮುಂದೆ ತಂದು ಇಡ್ತಾ ಇದ್ದೀವಿ. ದಯವಿಟ್ಟು ಜನರ ಮಧ್ಯೆ ನಮಗೆ ಜನರ ಮಧ್ಯೆ ನೀವು ಹಾಕಿರೋದ್ರಿಂದ ನೀವು ಅದನ್ನ ಫಿಲಪ್ ಮಾಡಬೇಕು ಅಂತ ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀವಿ. ನಾನು ಮಾತಾಡೋದಕ್ಕಿಂತ ಜಾಸ್ತಿ ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ಮಾತಾಡೋದು, ಯಾಕಂದರೆ ಅವ್ರ ದಿನ ಇದು, ಅದಕ್ಕೋಸ್ಕರ ಥ್ಯಾಂಕ್ ಯು ಸರ್. ಹಾಂ ಸರ್, ಹಾಂ ಸರ್, ಹಾಂ ಸರ್, ಹಾಂ ಹಾಂ ಸರ್, ಖಂಡಿತ ಸರ್. ಹಾಂ ಹಾಂ ನೀವೇನು ಪ್ಲಾನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫಸ್ಟ್ ಫ್ಯೂ ಡೇಸ್ ಒಂದು 60-70 ಜನ ಒಂದೊಂದು ಶೋಗೆ ನಿಮ್ಮ ಟೀಮ್ನವರೇ ಬರೋ ಹಂಗೆ ಮಾಡ್ಕೊಡ್ರಿ ವ್ಯವಸ್ಥೆ. ಹಾಂ ಸರ್. ಅವ್ರಿಗೆ ಏನಾಗುತ್ತೆ ಗೊತ್ತಾ, ರೇಷನ್ನು ಫ್ಯಾಷನ್ ಎಲ್ಲ ಪ್ರಯತ್ನ ನಡೀತಾ ಇದೆ ಸರ್, ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಂ ಸರ್, ಅಂದರೆ ಅದೆಲ್ಲ ಅಂದರೆ ಆ ಫೀಲ್, ಅಂದರೆ ಆ ಲವಲ್ಲಿ ತೇಲ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಒಂದು ರೋಮಾಂಚನ ಫೀಲ್ ಮಾಡೋಕ್ಕೆ ಅಂತ, ಅಂದರೆ ಆ ಡ್ರೀಮಲ್ಲಿ ಇದ್ದಾರೆ ಅನ್ನೋ ಥರ, ಅಂದರೆ ಆ ಜೋಶಲ್ಲಿ ಇದ್ದಾರೆ ಅನ್ನೋ ಥರ. ಅದೆಲ್ಲ ಪ್ಲ್ಯಾನಿಂಗ್ ಪಾಪ ಎಲ್ಲ ಮಾಸ್ಟರು, ಡ್ಯಾನ್ಸ್ ಮಾಸ್ಟರ್, ಫೈಟ್ ಮಾಸ್ಟರ್ ಮತ್ತು ಕ್ಯಾಮ್ರಾಮನ್ ಸರ್ ಸೇರಿ ಪ್ಲ್ಯಾನ್ ಮಾಡಿದ್ದಾರೆ ಸರ್. ಹೌದು, ಅಂದರೆ ಆಲ್ಮೋಸ್ಟ್ ಎಲ್ಲ ಸಾಂಗಲ್ಲೂ ಆ್ಯಕ್ಷನ್ ಇರುತ್ತೆ ಸರ್. ಹಾಂ ಸರ್, ಎಲ್ಲ ಸಾಂಗಲ್ಲೂ ಆ್ಯಕ್ಷನ್ ಆ್ಯಡ್ ಆಗಿರುತ್ತೆ ಸರ್, ಆ ಥರ ಕಂಪೋಸ್ ಮಾಡ್ತಾ ಇದ್ದಾರೆ. ಹಾಂ ಸರ್. ಹಾಂ ಖಂಡಿತ ಸರ್. ಹಾಂ ಸರ್, ಆ ಪ್ರಯತ್ನಗಳು ನಡೀತಾ ಇದೆ ಸರ್. ಥ್ಯಾಂಕ್ ಯು ಸರ್. ಮೋಹಿನಿ ಅಂತ ಅವ್ರು ಬರೆದ್ರು ಸ್ಟಾರ್ಟಿಂಗು, ಮೋಹಿನಿ ಅಂತ ಸರ್ ಅವರು. ಅದು ಇವತ್ತು ಬರ್ತಾ ಇದ್ರು, ಅದೇ ಅವರು ಇದಕ್ಕೂ ಉಡುಪಿಯಲ್ಲಿದ್ದಾರೆ, ಸ್ವಲ್ಪ ಬರೋಕ್ಕಾಗಲ್ಲ ಅಂತ ಸ್ವಲ್ಪ ಹೇಳಿದಕ್ಕೆ ಇನ್ನೊಬ್ರು ಬಂದು ಅದು ಮೇಲ್ದೆಲ್ಲ ಮಂಜು ಅವ್ರು ಬರೆದಿದ್ದಾರೆ, ಮಂಜು ಮುಸ್ತಂದ್ರ ಅವರು. ಅದೇ ಅದು ಬರ್ಸಕ್ಕೆ ಕಾರಣ ಮ್ಯೂಸಿಕ್ ಡೈರೆಕ್ಟರ್ ಪ್ಲಾನ್ ಮಾಡೋದು ಏನಂದ್ರೆ ಲೇಡೀಸ್ ಫೀಲ್ ಅವರೇ ಬರೀ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನಮ್ಮ ಫ್ರೆಂಡ್ ಒಬ್ರು ಆಂಜಿ ಅಂತಿದ್ರು, ಅವ್ರ ಕಡೆ ಮಾತಾಡಿದಾಗ ಅವರು ಇದು ಇದು HL ವರ್ಕ್ ಮಾಡ್ತಾ ಇದ್ರು. ಇವ್ರ ನಂಬರ್ ಕೊಟ್ಟು ಇವ್ರೊಬ್ರು ಇದ್ದಾರೆ ನೋಡ್ರಿ, ಟ್ರೈ ಮಾಡ್ರಿ ಅಂತ ಹೇಳಿದ್ರು. ಆಮೇಲೆ ಅವ್ರು ಬಂದು ಸರ್ ಅವ್ರು ಡಿಸ್ಕಷನ್ ಮಾಡ್ತಾ ಅದು ಈ ಥರ ಲಿರಿಕ್ಸ್ ಆಗಿದೆ. ಫಸ್ಟ್ ಟೈಮ್ ಸರ್ ಅವ್ರು ಲೇಡಿ ಲೇಡಿ ಆ ಫೀಲಿಂಗ್ಸ್ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಅಂತ ಅವ್ರನ್ನ ಲೇಡೀಸ್ ಕೈಯಲ್ಲೇ. ಹಾಂ ಥ್ಯಾಂಕ್ ಯು ಸರ್. ಹಾಂ ಹಾಂ ಸರ್, ಇಲ್ಲ ಸರ್ ತುಂಬ ಎಫರ್ಟ್ ಹಾಕಿ ತುಂಬ ವರ್ಕ್ ಮಾಡಿದ್ದಾರೆ ಸರ್. ಎಲ್ಲ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಯವಿಟ್ಟು ಸ್ವಲ್ಪ ನನಗೆ ರೀಚ್ ಮಾಡಿಸ್ತಾ ಇದ್ದೀರಾ, ಚೆನ್ನಾಗಿ ಮಾಡಿಸ್ತಾ ಇದ್ದೀರಾ. ಹಾರ್ಡ್ ವರ್ಕ್ ಎಲ್ಲ ಕನ್ಕಣ ಮಾಡಿದ್ದೀವಿ ಸರ್. ಕನ್ಕಣಕ್ಕೆ ನಾವು ಜಸ್ಟ್ ಹಾಲೇಶ್ವರು ಕನ್ಕಣ ಸೇರಿ ಪ್ಲ್ಯಾನ್ ಮಾಡೋದು. ಅದನ್ನು ಆ ಮನೆ ನೋಡಿ ಆಮೇಲೆ ಮುಂದೆ ಅದೇನಿದೆ ಬಾವಿ ಎಲ್ಲ ಫುಲ್ಲೆಲ್ಲ ಸೆಟ್ಟೇನೆ, ಅದನ್ನು ಇಬ್ಬರು ಮಾತಾಡ್ಕೊಂಡು ನಾವು ಜಸ್ಟ್ ಈ ಥರ ಮನೆ ಇರಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ರೆ ಮುಂದೆ ಏನೇನು ಎಲ್ಲ ಸ್ಟ್ರಕ್ಚರ್ ಎಲ್ಲ ಅವ್ರಿಬ್ಬರು ಸೇರ್ಕೊಂಡೇ ಮಾಡಿದ್ವಿ ಸರ್, ಪ್ಲ್ಯಾನ್ ಮಾಡಿ ಈ ಥರ. ಆಮೇಲೆ ಕೊರಿಯೋಗ್ರಾಫರ್ಸರು ಸೇರಿದ್ದಾರೆ, ಅವ್ರಿಗೆ ಏನೇನು ಬೇಕು ಅನ್ನೋದೆಲ್ಲ ಹಿಂಗೆ ಮಾಡಿಸ್ಕೊಂಡಿದ್ದಾರೆ ನೀಟಾಗಿ. ಹಾಂ ಎಲ್ಲ ಕೃತಕ ಮಾಡಿ. ಅದು ಸ್ವಲ್ಪ ಅಲ್ಲಿ ದಕ್ಷಿಣ ಕನ್ನಡ ಉತ್ತರ ಕರ್ನಾಟಕ ಮಾಡಿದ್ರಿಂದ ಸ್ವಲ್ಪ ನೀರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಆದರೂ ದೇವ್ರದಿಂದ ನೀಟಾಗಿ ಆಯಿತು. ಹಾಂ 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 ಸರ್, ಅದು ಇಬ್ಬರು ಕಂಡಕ್ಟರಿಂದ. ಹಾಂ ಸರ್. ಹಾಂ ಸರ್, ಅದೇ ಸ್ಕ್ರಿಪ್ಟ್ ಅಲ್ಲೇನು ಕೇಳ್ತೀವಿ ಸರ್ ಅದು. ಹಾಂ ಸರ್, ಅದಕ್ಕೆಲ್ಲ ಇವರು ಕ್ಯಾಮ್ರಾಮನ್ ಸರು, ಆಮೇಲೆ ಇದು ಕೊರಿಯೋಗ್ರಾಫರು, ಆಮೇಲೆ ಇವರು ಬೇಕಪ್ ಬಂದು ಪ್ರಕಾಶನ ಅಂತ ಮಾಡಿದ್ರು. ತುಂಬ ಚೆನ್ನಾಗಿ ಫಸ್ಟಿಂದ ಲಾಸ್ಟ್ವರೆಗೂ ತುಂಬ ಚೆನ್ನಾಗಿ ಮಾಡಿಕೊಟ್ರು ಸರ್ ಅವರು. ಅವ್ರ ಟ್ರೈಲರ್ ಬರ್ತಾರೆ ಸರ್. ಆಡ್ ರೀಸನ್ ಬಂದು ಫಸ್ಟ್ ಟೈಮ್ ಅಂದರೆ ಹೀರೋಗೂ ಹೀರೋಯಿನ್ಗೂ ಒಂದು ಬಾಂಡಿಂಗ್ ಆಗಿರುತ್ತೆ. ಹೀರೋ ಅಂದರೆ ಅವ್ರ ಬಾಯಿಂದನೇ ಕೇಳಿದ್ರೆ ಚೆನ್ನಾಗಿರ್ತಾರೆ, ಒಂದು ಎಫೆಕ್ಟಿವ್ ಅಲ್ಲಿ ಅಂದರೆ ಹೋಗ್ತಾರೆ. ಅದೇ ಸ್ವಲ್ಪ ಹೇಳೋದು ಮೇನ್ ಥೀಮ್ ಅದು. ಅಂದರೆ
ಆ ಖುಷಿ ಧೈರ್ಯಕ್ಕೋಸ್ಕರ ಎಂಡ ಟ್ರೆಂಡಿ ಇಷ್ಟ ಅದೇ 90s ಎಲ್ಲ ಆ ಸ್ಟ್ರಕ್ಚರ್ ಇರ್ಲಿ ಬಾಟಲ್ಸ್ ಎಲ್ಲ ಬೇಡ ಅಂತ ಇಲ್ಲ ಅಂದ್ರೆ ಅದೊಂದು ನಮ್ಮೊಂದು ನೇಚರ್ ಕಂಟೆಂಟ್ ಹೇಳುತ್ತೆ ಅಂತ ಅವೆಲ್ಲ ಮಿಡ್ಲಲ್ಲಿ ಬರುತ್ತೆ ಹುಡುಗ ಆಲ್ಮೋಸ್ಟ್ ಮಿಡ್ಲ್ ಆಗ್ಬಿಟ್ಟಿದ್ದಾನೇನೋ ಅಂತ ಅನ್ಕೊಂಡೆ. ಹಾ ಬಾಟ್ಲು ಗಿಟ್ಲೆಲ್ಲ ಇಟ್ಕೊಂಡು ಓಡಾಡ್ತಾರೆ. ಇಲ್ಲ ಫೀಲಿಂಗ್ಸ್ ಏನಿಲ್ಲ ಅದು ಹೋಗ್ತಾ ಹೋಗ್ತಾ ಕ್ಯಾಸ್ಟ್ ಇದೆ ಸರ್, ಕ್ಯಾಸ್ಟಿಸಮ್ ಇದೆ, ಅಂದ್ರೆ ಅದು ಮೇಜರ್ ಇಂಪ್ಯಾಕ್ಟ್ ಕ್ಯಾಸ್ಟಿ ಆಗಲ್ಲ, ಅದೊಂದು ಕಾರಣ ಆಗುತ್ತೆ. ನಂದ ಸರ್, ಈ 90s ಅಲ್ಲಿ ಇವಾಗಿನ ಲವ್ ಇರಲಿಲ್ಲ, ಸೆಮಿ ಮಾಡರ್ನ್ ಲವ್ ಇರಲಿಲ್ಲ, ಆಗಷ್ಟೇ ಕಲರ್ ಟಿವಿಸ್ ಎಮರ್ಜ್ ಆಗಿತ್ತು, ಆ ಎಲಿಮೆಂಟ್ಸ್ ಫ್ಲೇವರ್ಗಳು ಇರೋದು ಇರುತ್ತೆ ಸರ್. ಯಾಕಂದ್ರೆ ನಮ್ಮಿದ್ರೊಳಗಡೆ ಇದು ಮೊಬೈಲ್ಸ್ ಏನು ಇದಿಲ್ಲ ಸರ್. ಮೊಬೈಲ್ಸ್ ಇವಾಗಿನ ಥರ ಏನು ಕಾಣಿಸಲ್ಲ, ಬರೀ ಲವ್ ಲೆಟರ್ಸು, ಆಮೇಲೆ ಲ್ಯಾಂಡ್ ಲೈನು, ಅಂದರೆ ಆಮೇಲೆ ಹುಡುಗಿ ನೋಡೋಕ್ಕಾಗಿ ಅವಾಗೆಲ್ಲ ಹಿಂಗೆ ಭಯ ಬೀಳ್ತಾ ಇದ್ರು. ಹುಡುಗ ಫಸ್ಟು ಏನು ರಿಯಾಕ್ಟ್ ಮಾಡ್ತಾ ಇರ್ತಾನೋ, ಲವ್ ಬಂದಾದ್ಮೇಲೆ ಅಷ್ಟೇ ಅಂದರೆ ಆ ಹುಡುಗಿ ನೋಡೋಕ್ಕೆ ಅಂತಂದ್ರೆ ಎಷ್ಟೋ ಸೀನ್ಸ್ ತೊಗೊತಾನೆ, ಇದು ಮಾತಾಡೋಕ್ಕೆ ಅಂದರೆ ಆ ಹುಡುಗಿ ನೋಡಿದ ತಕ್ಷಣ ನಾವು ಬೀಳೋದು ಏನೋ ತುಂಬ ಇದಿರುತ್ತೆ. ಅಂದರೆ ಆವಾಗಿನ ಸೆನ್ಸಿಟಿವ್ ಏನಿತ್ತು ಅದೆಲ್ಲ ಫುಲ್ ಸಿನಿಮಾ ಪೂರ್ತಿ ಇರುತ್ತೆ ಸರ್. ಇವಾಗ ಈ ಥರ ಹೆವಿ ಧೈರ್ಯವಾಗಿ ಎದುರುಗಡೆ ಮಾತಾಡಿ ಆ ಥರ ಇರಲ್ಲ. ಎದುರುಗಡೆ ತುಂಬ ಭಯದಿಂದ ಇದಾಗ ಲವ್ ಇದರಲ್ಲಿ ಇರುತ್ತೆ. ಇವೆಲ್ಲ ಆ ಥರ ಸಿಚುಯೇಷನ್ ನೋಡಿರ್ಬೇಕು. ಫ್ರೆಂಡ್ ಸರ್ಕಲ್ ಎಲ್ಲ ಅಂತಿದೆ ಸರ್, ನಮ್ಮ ಸರ್ಕಲ್ ಆಲ್ಮೋಸ್ಟ್. ಅಂದರೆ ನಾವು ಸಿನಿಮಾ ನೋಡೋ ಟೈಮಲ್ಲಿ ನಮ್ಮ ಜೀವನದಲ್ಲಿ ನಡೆದಿರ್ಬೋದೇನೋ ಅನ್ನೋ ಥರ ತುಂಬ ಸೀನ್ಸ್ ಇರುತ್ತೆ ಸರ್. ಅದು ಆ ಥರ ಅಂದರೆ ಲೈವಲ್ಲಿ ನೋಡ್ದಂಗೆ ಇರುತ್ತೆ ಸರ್. ಅದಕ್ಕೆ ಒಂದು ಬ್ಯೂಟಿಫುಲ್ ಲೊಕೇಶನ್ಸು, ಬ್ಯೂಟಿಫುಲ್ BGM, ಆಮೇಲೆ ಬ್ಯೂಟಿಫುಲ್ ಕಾಸ್ಟ್ಯೂಮ್ಸ್ ಎಲ್ಲ ಶಿವರ್ ಬೈ ಅಂದ್ಬಿಟ್ಟು ಅಲ್ಲಿದ್ದಾರೆ. ತುಂಬ ಎಫರ್ಟ್ ಹಾಕಿ ಕಾಸ್ಟ್ಯೂಮ್ ಎಲ್ಲ ಮಾಡ್ಕೊಂಡು ಆವಿ ಸ್ಟ್ರಕ್ಚರೇ ಬೇಕು ಅಂತ ಫುಲ್ ಹಠ ಮಾಡಿ ಹುಡುಗರು ಆ ಥರ ಇದ್ರೆ ಇಲ್ಲ ಈ ಥರ ಬೇಕೇ ಬೇಕು ಅಂತೆಲ್ಲ ಇದು ಮಾಡಿ ಎಲ್ಲ ಪ್ರತಿಯೊಬ್ಬರು ಟೀಮ್ ಅವ್ರವ್ರ ಕೆಲಸನ ಯಾರು ಸೋಲ್ದಿರ, ಯಾರು ತಲೆ ಎತ್ಕೊಂಡು ಮಾಡಿದ್ದಾರೆ ಸರ್. ಅಂದರೆ ಹೊಡೆದ್ರ ಹತ್ರ ಕೇಳಿ ಮಾಡಿಸ್ಕೊಂಡಿದ್ದಾರೆ. ಇಲ್ಲ ಸರ್ ನಾವು ನೋಡಿ ಬೇಕಾದ್ರೆ ಕಂಡು ಸ್ಕ್ರೀನ್ ಮೇಲೆ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ನಾವೇನು ಕೇಳ್ತಾ ಇದ್ದೀವಿ ಅಂತ ಎಲ್ಲ ಹೇಳಿ ಮಾಡಿಸ್ಕೊಂಡಿದ್ದಾರೆ ಸರ್. ಅವ್ರವ್ರ ಜವಾಬ್ದಾರಿ ಅವರವರೇ ತೊಗೊಂಡು ಅವರವರೇ ಮಾಡಿದ್ದಾರೆ. ಎಲ್ಲರೂ 100% ಫಿಲ್ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಸರ್. ಗೊತ್ತಾಗುತ್ತೆ. ಹಾಂ ಸರ್. ಈಸಿ ಮಹಾರಾಜ್ ಈಸಿಯಾಗಿತ್ತ ಸಿದ್ದರಾಮಯ್ಯ ಭೇಟಿ ಎಲ್ಲ? ನಮಸ್ತೆ ಸರ್, ಎಲ್ರಿಗೂ ನಮಸ್ಕಾರ. ಆ ಕರ್ಕಶ ವಾಯ್ಸ್ ನಂದೇ ಸರ್, ಮಧ್ಯದಲ್ಲಿ ಬಂದಿದ್ದು. ಆ್ಯಕ್ಚುಲಿ ಈ ಸಾಂಗ್ ಕಾನ್ಸೆಪ್ಟ್ ಬಂದು ಬ್ಯೂಟಿ ಅಂಡ್ ದ ಬೀಸ್ಟ್ ಅನ್ನೋ ಥರ ಪ್ಲ್ಯಾನ್ ಮಾಡಿದ್ವಿ. ಒಂದಷ್ಟು ಮೆಲೋಡಿ ಬರಬೇಕು, ಹೀರೋ ಬಂದಿದ ತಕ್ಷಣ ಸ್ವಲ್ಪ ರ್ಯಾಶ್ ಆಗಿ ಸ್ಟ್ರಾಂಗ್ ಆಗಿರಬೇಕು ಅಂತ. ಹಾಗೆಲ್ಲ ರ್ಯಾಶ್ ಇರಲಿಲ್ಲ ಹುಡುಗರು. ಸರಿ, ಚಿತ್ರ ಮೇಡಮ್ ಮೀಟ್ ಮಾಡಿದ್ದು ಆ್ಯಕ್ಚುಲಿ ತುಂಬ ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರಿಗೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಫೀವರ್ ಬರೀತು. ಇದು ಇದೇ ಥರ ಫುಲ್ ಕಾಫ್ ಮಾಡ್ತಾ ಇದ್ರು, ಫುಲ್ ಕೆಮ್ಮು ಅವ್ರಿಗೆ. ಜಸ್ಟ್ 1.5 year ಇರುತ್ತೆ ಸರ್, 1.5 year ಇರುತ್ತೆ ಸರ್. ಹಾಂ, ಡಿಸೆಂಬರ್ ಮುಂಚೆ ಲಾಸ್ಟ್ ಆಗಸ್ಟ್, ಪ್ರೀವಿಯಸ್ ಆಗಸ್ಟ್ ಆ ಟೈಮಲ್ಲಿ ಆಲ್ಮೋಸ್ಟ್ ಒಂದು 3 hour ಹಾಡು ಕೊಟ್ಟರು ಸರ್. ಟ್ರ್ಯಾಕ್ ನಾನೇ ಈ ಸಾಂಗ್ ಕಂಪೋಸ್ ಮಾಡುವಾಗ ಇನ್ನೂ ಸ್ವಲ್ಪ ಮಜಾ ಇತ್ತು. ಯಾಕಂದರೆ ಇವಾಗ ನೀವು ಕೇಳಿದ್ರಲ್ಲ ಆ ರ್ಯಾಶ್ ಪರ್ಸ್ಪೆಕ್ಟಿವ್ ಅಲ್ವಾ, ಅದು ಅವಾಗ ಇರಲೇ ಇಲ್ಲ. ಫುಲ್ ಸಾಫ್ಟ್ ಆಗಿತ್ತು ಸಾಂಗ್. ಮತ್ತು ಅರುಣ್ ಸರ್ ಇಲ್ಲಿದ್ರಲ್ಲಿ ಹೀರೋ ಸರ್, ಅವರು ಫ್ರೇಮ್ ಒಳಗಡೆ ಬಂದಾದ್ಮೇಲೆ ನಮ್ಗೆ ಪ್ಲ್ಯಾನ್ ಬಂತು, ಸರಿ ಓಕೆ ಇನ್ನೂ ಸ್ಟ್ರಾಂಗ್ ಮಾಡೋಣ ಅಂತ ಹೋಗ್ಬಿಟ್ಟು ಆ ಒಂದು ರ್ಯಾಶ್ ಸ್ಟ್ರಕ್ಚರ್ ಒಂದು ಫಾರ್ಮ್ ಆಯಿತು ಸರ್. ಎಸ್ ಸರ್, ಸಾರಿ ಸರ್, ಡೈರೆಕ್ಟರ್ ರೆಕಮೆಂಡೇಶನ್ ಸರ್. ಹೀರೋ ಕ್ಯಾರೆಕ್ಟರ್ ಬಂದು ಆಗ್ತಾರೆ ಹೋಗ್ತಾರೆ. ಅದು ಇಬ್ಬರು ಡಿಟಾಬಸ್ ಇರುತ್ತೆ ಸಾಫ್ಟ್ ಕಂಪ್ಲೀಟ್ ಸ್ಟೋರಿಯಲ್ಲಿ. ಈ ಸಿನಿಮಾ BGM ನೋಡಿದ್ರು ಕಾಟಷ್ಟೇ ಇದೆ. ಡೇಸ್ ಶೂಟ್ ಮಾಡಿದ್ವಿ, ಬಟ್ ಎಲ್ಲದೂ ಚಾಲೆಂಜಿಂಗ್ ಆಗಿತ್ತು. ಯಾಕೆಂದರೆ ನೋಡಿದ್ರಿ 4 ರಿಂದ 5 ಲೊಕೇಶನ್ ಇದೆ, ಪ್ರತಿ ಒಂದೊಂದು ದಿನ ಒಂದೊಂದು ಲೊಕೇಶನಲ್ಲಿ ಮಾಡಿದ್ದೀವಿ. ಭಾಳ ಅದ್ಭುತವಾಗಿ ಇಡೀ ಸಿನಿಮಾ ಇದೇ ಥರ ಇದೆ, ಎಲ್ಲರೂ ಸಪೋರ್ಟ್ ಮಾಡಿ. ಕನಕ ಅವರು ನಾನು ಭಾಳ ಸಿನಿಮಾ ಸೂಪರ್ ಸಿನಿಮಾಗಳು ಮಾಡಿದ್ದೀನಿ.
ಅದೇ ಥರ ಈ ಸಿನಿಮಾನೇ ಗೆಲ್ಲಬೇಕಂತ ನನ್ನ ಆಸೆ. ಆಮೇಲೆ ನಿಮಗೆಲ್ಲ ಗೊತ್ತಿರ್ಬೋದು, ನಾನು ಮಾಡಿದ ಸಿನಿಮಾ ಅಂದರೆ ಮುಂಗಾರು ಮಳೆ ಆಗಲಿ, ಚೆನ್ನಿನ ಚಿತ್ರ ಆಗಲಿ, ರಂಗೀತರಂಗ ಆಗಲಿ, ಸಂಜು ಗೀತ, ಮೈನಾ, ಸುಮಾರು ಸಿನಿಮಾಗಳು ಮಾಡಿದ್ವಿ. ಅದೇ ಥರದ ಗೆಲ್ಲಬೇಕು ಸಿನಿಮಾ. ಆಮೇಲೆ ಈ ಸಿನಿಮಾದಲ್ಲಿ ನನಗೆ ಪರಿಚಯ ಇದ್ದಿದ್ದು ಮ್ಯಾನೇಜರ್ ಮಂಜು ಅಂತ. ನಾನು ಅವ್ರು ಭಾಳ ಕ್ಲೋಸ್. ಅವ್ರೇನು ಮಾಡಿದ್ರು, ಇಲ್ಲ ಈ ಸಿನಿಮಾ ಮಾಡಬೇಕು, ಈ ಥರ ನೀವು ಹೆಲ್ಪ್ ಮಾಡಬೇಕು, ನಾನು ಕಾಲಾಗಲ್ಲ, ಕೂತ್ಕೊಂಡು ಮಾಡಿಕೊಡ್ತೀನಿ ಏನು ಬೇಕು, ಆಮೇಲೆ ರಿಸ್ಕ್ ಕೊಡಬೇಡಿ, ನಂಗೆ ಟೈಮ್ ಕೊಡಬೇಕು, ದುಡ್ಡು ಕೊಡಬೇಕು, ಹಂಗಿದ್ರೆ ಮಾಡ್ತೀನಿ. ಇಲ್ಲ ನಾನು ಫಸ್ಟೇ ಹೇಳ್ಬಿಟ್ಟೆ, ನನ್ನ ಟೈಮು ದುಡ್ಡು ಕೊಟ್ಟರೆ ಮಾಡ್ತೀನಿ, ಇಲ್ಲ ನಾನು ಮಾಡಲ್ಲ ಅಂತ ಡೈರೆಕ್ಟ್ರಿಗೆ ಹೇಳಿದೆ. ಅಣ್ಣ ಮಾಡಿ ಮಾಡಿ ಮಾಡಿ. ಆಮೇಲೆ ನಾವು ಸೀದಾ ನಾನು ಕ್ಯಾಮ್ರಾಮನ್ ಸಾರು, ಡೈರೆಕ್ಟರ್ ಸಾರು ಗದಗ ಹೋದಾಗ ಆ ಮನೆ ಆಲ್ರೆಡಿ ಆ ಮನೆ ನಾನು ಮಾಡಿದ್ದೆ, ವರ್ಕ್ ಮಾಡಿದ್ದೆ, ಗಾನಯೋಗಿ ಪಂಚಾಯತ್ ಗವಾಯಿ ಅಂತ. ಆವಾಗ ಆ ಮನೆ ಮುಂದೆ ಪಾಳು ಬಿದ್ದು ಏನಿಲ್ಲ, ಒಂದು 60-40 ಮುಂದೆ ಜಾಗ ಖಾಲಿ ಇತ್ತು. ಆಮೇಲೆ ಕ್ಯಾಮ್ರಾಮನ್ ಸರ್ ಇಲ್ಲಿ ಏನು ಮಾಡ್ತೀರ ಕನ್ಕೊಂಡು ಏನು ಮಾಡೋಣ ನಾನು ಒಂದು ಅರ್ಧ ಗಂಟೆ ನಿಂತ್ಕೊಂಡು ನೋಡಿದೆ ಅಷ್ಟೇ. ನೋಡಿಬಿಟ್ಟು ಫಸ್ಟ್ ಈ ಮನೆ ಕಾಂಪೌಂಡ್ ಆಗಬೇಕು ಅಂದೆ. ಆ ಓನರು ಆಯಿತು ಮಾಡಿಕೊಡ್ತೀನಿ ಅಂತ ಮಾಡಿದ್ರು. ಏನು ಮಾಡ್ಬೇಕಂದ್ರೆ ಸರ್ ನಡೀರಿ ಸರ್ ಹೋಗೋಣ ಅಂದೆ. ಮತ್ತು ಏನು ಹಂಗೆ ಹೋಗೋಣ ಅಂತೀರಿ, ಏನು ಮಾಡ್ತೀರಿ ಏನು, ನಾನು ಮಾಡ್ತೀನಿ ಬನ್ನಿ ಸರ್. ನಮ್ಮ ಕ್ಯಾಮ್ರಾಮನ್ ಸರ್ ಹೇಳಿದ್ರು ನನಗೆ ಈ ಥರ ಬೇಕು ಅಂದರು. ಆಮೇಲೆ ನೋಡಿದೆ ಈ ಖಾಲಿ ಇದೆ, ಫುಲ್ ಎಂಟಿ ಇದೆ, ಮಣ್ಣು, ಬರೀ ಮಣ್ಣು, ಇದು ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಸಿ ಟೈಲ್ಸ್ ಹಾಕಿಸಿ ಬಾವಿ ಮಾಡಿ ತುಳಸಿ ಕಟ್ಟೆ, ಕೊಳಾಯಿ, ಆಮೇಲೆ ಅಲ್ಲಿರೋ ಐಟಮ್ ಎಲ್ಲ ನಾನು ಹಾಕಿದೆ. 2 ತೆಂಗಿನ ಮರ ಕಟ್ ಮಾಡ್ಕೊಂಬಂದು ಟ್ರ್ಯಾಕ್ಟ್ರಲ್ಲಿ ಅದನ್ನು ಡ್ರಿಲ್ ಹಾಕಿ ಅಲ್ಲಿ ಊತಿ ಗೊಬ್ಬರ ಹಾಕಿ ಅದಕ್ಕೆ ಶಾಸ್ತ್ರ ಎಲ್ಲ ಮಾಡಿ ಹಾಲು ಕಾಸು ಎಲ್ಲ ಹಾಕಿ ಶಾಸ್ತ್ರ ಮಾಡಿ, ಯಾಕಂದರೆ ಕಟ್ ಮಾಡಿ ಹಂಗೆ ಇಡಬಾರ್ದು, ಎಲ್ಲ ಮಾಡಿದೆ. ತುಂಬ ಚೆನ್ನಾಗಿದೆ. ನನಗೇನು ಗೊತ್ತಾ, ನೀವೆಲ್ಲ ಇದ್ದೀರ, ನನಗೇನು ಭಯ ಇಲ್ಲ, ಎಲ್ಲ ಗೊತ್ತಿರೋರು, ನನಗೇನು ಯಾರು ಇಲ್ಲ ಹೊಸಬರು ಅಂತಿಲ್ಲ. ಪಿಕ್ಚರ್ ಗೆಲ್ಲಬೇಕು, ಪ್ರೊಡ್ಯೂಸರ್ ಸೇಫ್ಟಿ ಆಗಬೇಕು, ಡೈರೆಕ್ಟ್ ಒಳ್ಳೆ ಹೆಸರು ಹೋಗಬೇಕು, ಕ್ಯಾಮ್ರಾಮನ್ ಸರ್ ಒಳ್ಳೆ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ಲಿ ನೋಡಲು ಮಳೆ, ಎಲ್ಲಿ ನೋಡಲು ಬಿಸಿಲು ಜಾಸ್ತಿ ಅಲ್ವಾ, ನೀರು ಭಾಳ ಕಷ್ಟ ಅಲ್ಲಿ. ಆದರೂ ನಾವು ನೀರು ಹೊಂಚಿ ಎಲ್ಲ ಮಾಡ್ದು. ಆಮೇಲೆ ಎಲ್ಲ ಸೆಟಪ್ ಮಾಡಿರೋದೆ, ಯಾರೇನು ರೆಡಿಯಾಗಿ ಇಟ್ಕೊಂಡಿರಲ್ಲ. ನಮ್ಗೇನು ಬೇಕು ಇವ್ರು ಏನು ಕೇಳ್ತಾರೋ ರೆಡಿ ಮಾಡಿಕೊಟ್ಟಿದ್ದೀನಿ, ಅವ್ರಿಗೂ ಖುಷಿಯಾಗಿದೆ. ನಾವು ಇಡೀ ಸಿನಿಮಾ ಒಂದು ದಿವಸ ನಾವು ಮುನ್ಸ್ಕೊಂಡಿಲ್ಲ, ಎಲ್ಲರ ಮುಂದೆ ಹೇಳ್ತೀನಿ, ನಾವು ಜಗಳ ಆಡಿಲ್ಲ, ಒಂದು ಫ್ಯಾಮ್ಲಿ ಥರ ಮಾಡಿದ್ದೀವಿ. ಆ ವಯಸ್ಸಲ್ಲಿ ಅವ್ರು ಚಿಕ್ಕವರೇ ಇರ್ಬೋದು, ನಾನು ದೊಡ್ಡವನು, ಅದೆಲ್ಲ ವರ್ಕಲ್ಲಿ ವರ್ಕೆ, ನಿನ್ನ ವರ್ಕ್ ನಿಂದು, ನನ್ನ ವರ್ಕು ನಂದು. ಅವ್ರು ಕ್ಯಾಮ್ರಾಮನ್ ಸರ್ ಏನು ಹೇಳ್ತಾರೋ ಅವ್ರಿಗೆ ಪಕ್ಕ ಮಾಡ್ಕೊ. ಈ ಪಿಕ್ಚರ್ ಹಾಕಿರೋ ಸ್ಮೋಕು ನಾನು ಯಾವ ಸಿನಿಮಾದಲ್ಲೂ ಹಾಕಿಲ್ಲ. ನನ್ನ ಸರ್ವಿಸಲ್ಲಿ ಈ ಸಿನಿಮಾ ಯೂಸ್ ಮಾಡೋ ಸಾಂಬ್ರಾಣಿ ಇಜ್ಜು ಆಗಲಿ ಸಖತ್ತಾಗಿ ಯೂಸ್ ಮಾಡೋದು ನನಗೆ ಬೇಕೇ ಬೇಕು. ಹುಡುಗರಿಗೆ ನನಗೆ ಅವೆಲ್ಲ ಇದ್ದಾರೆ, ನಂಗೆ ಬೇಕು, ದುಡ್ಡು ಬೇಕು, ಸಾಂಬ್ರಾಣಿ ಬೇಕು, 50 kg 70 kg ಸುರಿದಿದೆ. ಹಾಗೆ ಎಫೆಕ್ಟ್ ಕಾಣುತ್ತೆ ನೋಡಿ. ಇವು ದುಡ್ಡು ಕೊಡುವಾಗ ಅಯ್ಯೋ ಅನಿಸ್ಬೋದು, ಸಿನಿಮಾ ನೋಡಿದಾಗ ಇನ್ನೂ ಸ್ವಲ್ಪ ಕೊಡ್ಬೋದು, ಚೆನ್ನಾಗಿ ಮಾಡಿರೋದು, ಅದಕ್ಕೆ ಹೇಳೋದು. ಸಿನಿಮಾದಲ್ಲಿ ಕಾಣುತ್ತೆ, ಇಲ್ಲೇನು ಕಾಣಲ್ಲ. ತಿನ್ಬಿಡ್ಬೋದು, ಊಟ ಮಾಡ್ಬೋದು, ಆಗೋಗ್ಬೋದು. ಸಿನಿಮಾಲ್ಲಿ ಕಾಣುತ್ತೆ, ಅವಾಗ ಪ್ರೊಡ್ಯೂಸರ್ ಇಲ್ಲ ಚೆನ್ನಾಗಿ ಮಾಡೋನೆ, ಇನ್ನೂ ಕೊಡ್ಬೋದಾಯಿತು ಅಂತ ಅವ್ರಿಗೆ ಬರಬೇಕು. ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಆಶೀರ್ವಾದ, ಜನರ ಆಶೀರ್ವಾದ ಇದ್ದೇ ಇರ್ತದೆ ಅಂತ ನನಗೆ ನಂಬಿಕೆ ಇದೆ. ಖಂಡಿತ ಆಗಿದ್ದಾರೆ. ಅದರಲ್ಲಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಮ್ಯಾನೇಜರ್ ಏನಣ್ಣ ಕಾಸು ಕೊಡ್ತಾನೆ ಇದ್ದೀನಿ, ಖಾಲಿ ಅವೆಲ್ಲ ಗೊತ್ತಿಲ್ಲ, ಹೋಗಿ ಕ್ಯಾಮ್ರಾಮನ್ ಸರ್ಗಳು. ಅವರು ಕ್ಯಾಮ್ರಾಮನ್ ಸರ್ ನನಗೆ ಒಳ್ಳೆ ಸಾಂಬ್ರಾಣಿ ಹಾಕು, ಕೆಮ್ಮು ಬರಬಾರ್ದು ಕಣ್ಕಣ, ನಂಗೆ ಆಗಲ್ಲ ಅಂತ ಇವ್ರು ರೇಗ್ತಾರೆ. ಅವ್ರು ನೋಡಿದ್ರೆ ಕಮ್ಮಿ ತಗೊಂಬ ಅಂತ ಅವ್ರು ನಾನು ಹೇಳ್ದೆ, ಅವೆಲ್ಲ ಮಾಡಲ್ಲ, ನನಗೆ ಹಿಂಗೆ ಬೇಕು ಹಂಗೆ ಮಾಡಿಕೊಟ್ಟಿದ್ದೀನಿ. ನನಗೆ ತುಂಬ ಖುಷಿ ಆಯಿತು. ಆ ಮನೆ ಗದಗ ಮನೆ ಮಾತ್ರ ಇವಾಗ ನೋಡಿ ಹೆಂಗೆ, ಇವಾಗ ನೋಡಿ ಮುಂದ್ಗಡೆ 5 ಪೈಸೆ ಏನು ಐಟಮ್ ಇಲ್ಲ, ಅಲ್ಲಿ ಎಲ್ಲ ತೆಗೆದ್ಬಿಟ್ಟಾರೆ. ಹೌದು, ಗಾನಯೋಗಿ ಏನು ಮಾಡಿದ್ರು, ಒಳಗಡೆ ಏನು ಮಾಡಲಿಲ್ಲ. ಆ ಆಚೆ ಮಾತ್ರ ಗಿರೀಶ್ ಕಾರ್ನಾಡ್ದು, ಲೊಕೇಶನ್ ಅವ್ರದ್ದು ಅಲ್ಲಿ ಭಜನೆ ಥರ ಅಷ್ಟೇ ಮಾಡಿದ್ದು. ನಾವು ಗದಗಲ್ಲಿ ಒಂದು ಸೆಟ್ ಹಾಕಿದ್ದು ಆಶ್ರಮ, ಅಲ್ಲ ಆಶ್ರಮ ಕಾಡಲ್ಲಿ ಹಾಕಿದ್ದು. ಅದೊಂಥರ ಮಜಾ ಆಯಿತು ಬಿಡಿ. ಆಗಲ್ಲ ಆ ಮನೆ ಸಕ್ಕ ಮನೆ, 101 ಬಾಗಿಲು ಮನೆ ಅದು. ಅದೇ ಥರ ಮನೆ ಬೆಳಗಾಮಲ್ಲಿದೆ, ವೀರಪ್ಪ ನಾಯಕ ಅಂತ ಒಂದು ಸಿನಿಮಾ ಮಾಡಿದೆ, ಅಲ್ಲಿ ಒಂದು ಮನೆ 101 ಬಾಗಿಲು ಅದು ಮನೆ. ಅವರು ಸಂಗೊಳ್ಳಿ ಹಿಡ್ಕೊಟ್ಟವ್ರ ಮನೆ ಅಂತ ನಮಗೆ ಬೇಕಾಗಿಲ್ಲ, ಅಲ್ಲಿ 101 ಬಾಗಿಲು ಮನೆಯೇ. ಆ ಕಡೆ ಮನೆಗಳು ಸಕ್ಕದೇ ಇರ್ತವೆ, ಹಂಗೆ ಕೆಲಸ ನನಗೆ ಇರ್ತದೆ ನಮಗೆ. ವಾಡೆ ಮನೆ ಅಂತ. ಅಣ್ಣ ನನಗೆ ಸೈಲು ಅಂತ ಮೂವಿ ಮಾಡಿದೆ ಮುನಾರಲ್ಲಿ 1 ತಿಂಗಳು ಅಲ್ಲೇ ಇದೆ. ಡಾಕ್ಟ್ರು ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡೋದು, ಆ ಟೆನ್ಷನ್ಗೆ ನಾನು ಟ್ಯಾಬ್ಲೆಟ್ ಕೊಡೋದಿಲ್ಲ. ಈ ವರ್ಕಲ್ಲಿ ನಾನು ವರ್ಕು ಅಂತ ಇದು ಮಾಡಿಕೊಂಡು ಟ್ಯಾಬ್ಲೆಟ್ ಕೊಡಿದೆ. ಮನೆ ಇಲ್ಲಿ ಬೆಂಗಳೂರು ಬಂದಮೇಲೆ ನಾನು ಜಾಸ್ತಿ 35 ಸಿನಿಮಾ ಮಾಡಿದ್ದೀನಿ ರಾಕ್ಲಿನ್ ಸರ್ ಕಂಪ್ನಿಯಲ್ಲಿ. ಎಸ್ ನಾನು ಒಂದು 26 ಸಿನಿಮಾ ಮಾಡಿದ್ದೀನಿ.
ಆ ಕಂಪ್ನೀಲಿ. ಇಲ್ಲಿ ಬಂದಮೇಲೆ ಡಕೋಟಾ ಪಿಕ್ಚರ್ ಅಂತ ಒಂದು ಸೆಟ್ ಹಾಕ್ಬೇಕಾಯ್ತು ಮೈಸೂರಲ್ಲಿ, ಹಾಕಿದೆ. ಅದೆಲ್ಲ ಆಯಿತು, ಮುಗೀತು. ಅದು ಮುಗಿದು ಇನ್ನೇನು ಒಂದು ಸಾಂಗ್ ಬ್ಯಾಲೆನ್ಸ್ ಇತ್ತು, ಐಟಮ್ ಸಾಂಗು. ಕಾಲು ನೋವು ಜಾಸ್ತಿ ಆಯಿತು. ಹಾಸ್ಪಿಟ್ಲಿಗೆ ಹೋದೆ. ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಇಲ್ಲ, ಕಾಲು ತೆಗಿಬೇಕು, 24 hours ಟೈಮ್ ಕೊಟ್ಟರು. ಆಮೇಲೆ ಜಗ್ಗೇಶ್ ಫೋನ್ ಮಾಡಿ ಕಾಲು ತೆಗಿಬೇಡಯ್ಯ ಅಂದರೆ, ಇಲ್ಲ ಆಗಲ್ಲ ಅಂತ. ಆಗಲ್ಲ ಅಂದ್ಬಿಟ್ಟು ತೆಗೆದು ಒಂದು 15 ದಿವಸ ಬಿಟ್ಟು ಆ ಸಾಂಗ್ ಹೋಗಿ ಐಟಮ್ ಸಾಂಗ್ ಸೆಟ್ ಹಾಕಿ ಫಿನಿಷ್ ಮಾಡಿದೆ. ಅದು ರಾಕೇನವ್ರದ್ದು ಫಿನಿಷ್ ಮಾಡಿದೆ. ಅಲ್ಲಿಂದ ನನಗೆ ಬರೀ ನಾನು ಯಾರು ನಂಬ್ತೀರ ಗೊತ್ತಿಲ್ಲ, ನಿಕ್ಕಾರು ಹಾಕ್ಕೊಂಡೆ ಸೀದಾ ಚಿಕ್ಕಮಂಗ್ಳೂರಿಗೆ ಹೋಗಿ ಸಾಂಗ್ ಸೆಟ್ ಹಾಕ್ತೆ. ಅಂಬಾಜೆಟ್ ಅಂತ ಸಿನಿಮಾ ಗಾಡಿ ನಿಕ್ಕರಲ್ಲೇ ಹೋದೆ ನಾನು, ಬರಲ್ಲ ಅಂತ. ಅಲ್ಲಿ ಹೋದಾಗ ಏನು ಹೈದ್ರಾಬಾದ್ಗೆ ಹೋಗಿದ್ದೆ. ಹೈದ್ರಾಬಾದಲ್ಲಿ ರಾಮೋಜಿ ಫಿಲ್ಮ್ ಸೆಟ್ ಹಾಕ್ತೆ. ಅವ್ರೇನು ಗೊತ್ತಾ ತೆಲುಗಲ್ಲಿ, ಏಮಯ್ಯ ಇಂಟ್ಲ ಮಗಳು ತಿಂದು ಬಿದ್ಕೊಂತಾರೆ, ಒಂದು ಕಾಲೆಲ್ಲ ಬಂದು ಕೆಲಸ ಮಾಡ್ತಾನೆ ಸಿಟಿಯಲ್ಲಿ ಅಂತ ಎಲ್ಲರೂ ಕ್ರಾಫ್ಟ್ ಮಾಡಿದಾಗ. ಆಮೇಲೆ ನನಗೆ ಉಪ್ಪಿ ಸಾರು ಫೋನ್ ಮಾಡಿ, ಪ್ರೇಮ ಅವ್ರಿಗೆ ಫೋನ್ ಮಾಡಿ, ಬಾರೋ ಇಲ್ಲಿ ಮನೆಗೆ ಬಾ ಅಂದರು. ಇಲ್ಲ ಲೊಕೇಶನ್ ಬಾ ಅಂದರು. ಬಂದೆ. ಉಪ್ಪಿ ಸಾರು ಕರ್ಕೊಂಡೋಗಿ ಆ ಡಾಕ್ಟ್ರಿಗೆ ಫೋನ್ ಮಾಡಿ 2 ಲಕ್ಷ ರೂಪಾಯಿ ಕೊಟ್ಟು ಕಾಲು ಹಾಕ್ಸಿದ್ರು. ಈಗ ಅವರಿಂದ ನಾನು ನಡೀತಾ ಇದ್ದೀನಿ, ಅವ್ರ ಹೆಸರು ಹೇಳ್ಕೊಂಡು ಬದುಕ್ತಾ ಇದ್ದೀನಿ. ನನಗೆ ಸಿನಿಮಾ ಆಗಿದೆ, ಒಂದು 300-400 ಆಗಿದೆ. 83 ನಾನು ಬಂದೆ. 83 ಬಂದಾಗ ನಿಮ್ಗೆ ಗೊತ್ತಿರ್ಬೇಕು, ಆವಾಗೆಲ್ಲ ನಮ್ಮ ಚಿಕ್ಕಪ್ಪರೆಲ್ಲ ಭಾಳ ಪರಿಚಯ, ಮೂರ್ತಿ ಎಸ್ ಮೂರ್ತಿಯವರು, ಗಣಪತಿ ಅವರೆಲ್ಲ ನಂಗೆ ಚೆನ್ನಾಗಿ ಗೊತ್ತು. ಆವಾಗ ವಿಜಯ ಚಿತ್ರ, ರೂಪತಾರ ಎಲ್ಲ ಇತ್ತು. ಅವಾಗೆಲ್ಲ ನಂಗೆ ಚೆನ್ನಾಗಿ ಗೊತ್ತು. ಅವಾಗ ನಾನು ಸೆಟ್ಟಲ್ಲಿ ಕೆಲಸ ಮಾಡ್ತಿದ್ದೆ, ಪ್ರೊಡಕ್ಷನ್ ಬಾಯ್ ಮಾಡಿದ್ದೀನಿ, ಸೆಟ್ ಹೆಲ್ಪರ್ ಮಾಡಿದ್ದೀನಿ, ಕೆಳಗಿಂದ ಮೇಲೆ ಬೈದ್ದೀನಿ. ನಾನು ಏಕ್ದಮ್ ಆಡೇಟ್ ಆಗಿಲ್ಲ, ಹೆಲ್ಪರ್ ಕೆಲಸ ಮಾಡ್ಕೊಂಡು ನಾನು ಏಕ್ದಮ್ ಎಲ್ಲ ಭಾಷೆ ಸಿನಿಮಾ ವರ್ಕ್ ಮಾಡಿದ್ದೀನಿ. ನನಗೆ ಅದೇ ಖುಷಿ. ನನಗೆ ನಿಮ್ಮಂಥವ್ರ ಆಶೀರ್ವಾದ ನನಗೆ ಹಸಿ ಸಾಕು. ಪಿಕ್ಚರ್ ಗೆಲ್ಲಿ ಎಲ್ಲರೂ ಖುಷಿಯಾಗಿ ನೀವೆಲ್ಲ ನಮಗೆ ಹೆಲ್ಪ್ ಮಾಡಿದ್ರೆ ಇನ್ನೂ ಮುಂದೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ತುಂಬ ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರ. ಕನಕರಾಜ್ ಅವರು ಯಾವ ಸಿನಿಮಾ ಮಾಡಿದ್ದಾರೆ ಅದೆಲ್ಲ ಸೂಪರ್ ಹಿಟ್ ಆಗಿದೆ. 1990